ಹಾಯ್ ಎಲ್ಲರೂ ಹೇಗಿದ್ದೀರಿ? ಖುಷಿಯಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೇನೆ. ನಂದಿದು ಫಸ್ಟ್ ಬ್ಲಾಗ್ ಆಗಿರ್ತದೆ. ಈ ಫಸ್ಟ್ ಬ್ಲಾಗಲ್ಲಿ ನಂದು ರಜೆ. ಸೊ ನಾನು ರಜೆಗೆ ಹೊರಡ್ತಾ ಇದ್ದೀನಿ. ಚೆನ್ನಾಗಿ ಅಂತೀನಲ್ವಾ? ಇನ್ನೊಂದೇನಾದರೆ ಗುಡ್ ನ್ಯೂಸ್, ನನಗೆ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ನಾನು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಂದು ಯೂಟ್ಯೂಬು. ಸೊ ಅಕ್ಟೋಬರ್ ಟು ಏಪ್ರಿಲ್ ಇಷ್ಟು ಬೇಗ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದುಕೊಳ್ಳೇ ಇಲ್ಲ. ಸೊ ಇಲ್ಲಿ ನನಗೆ ಗೊತ್ತಾಗುತ್ತೆ ನನಗೆ ಯಾರೆಲ್ಲ ತುಂಬ ಪ್ರೀತಿ ಕೊಟ್ಟಿದ್ದೀರಿ, ನನ್ನ ವೀಡಿಯೋಸ್ ಇಷ್ಟ ಆಗಿದೆ, ಲೈಕ್ ಮಾಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ನಾನು ಇನ್ನೂ ಸಹ ಚೆನ್ನಾಗಿ ವೀಡಿಯೋಗಳನ್ನು ಹಾಕ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇನ್ನೊಂದು ಎಂತ ಗೊತ್ತುಂಟವಾದರೆ, ನಾನು ಎನಿಸ್ಕೊಂಡು ಯೂಟ್ಯೂಬ್ ಅಂದರೆ ತುಂಬ ಈಸಿ ಅಂತ. ಯೂಟ್ಯೂಬ್ ಅಂದರೆ ತುಂಬ ಈಸಿ ಅಲ್ಲ, ತುಂಬ ಕಷ್ಟ ಇದೆ ಆಯಿತಾ. ಅದು ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿ ಎಡಿಟ್ ಮಾಡಬೇಕು, ಆದಮೇಲೆ ಎಡಿಟ್ ಮಾಡಿದಪ್ಪ ಎಗೇನ್ ನೋಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡುವಾಗ ಅದಕ್ಕೆ ಟೈಟಲ್ಸ್ ಅದು ಇದು ಹಾಕುವಾಗ 1 hour ಬೇಕಾಗುತ್ತೆ ಮಾತ್ರ ಅಪ್ಲೋಡ್ ಮಾಡಿ. ನಾನು ಎನಿಸಿದ್ದೆ ಅಂತ ಗೊತ್ತುಂಟ, ಜಸ್ಟ್ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಅಂತ. ಸೊ ಅಷ್ಟು ನಾನೇನು ಡೀಟೇಲ್ಸ್ ಆಗಿ ನೋಡಿರಲಿಲ್ಲ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆದಮೇಲೆ ನಾನು ನೋಡಿದ್ದು ವೀಡಿಯೋಸು. ನಾನು ಮೇನ್ ವೀಡಿಯೋ ನೋಡಿದ್ದು ರಮ್ಯಾ ಜಗತ್ ಮೈಸೂರು ಅವರೇ ನನಗೆ ಎಲ್ಲದಕ್ಕೂ ಮಾರ್ಗದರ್ಶನ. ಅವ್ರದ್ದು ವೀಡಿಯೋ ನಾನು ನೋಡ್ತಾ ನಾನು ಯೂಟ್ಯೂಬನ್ನು ಓಪನ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದೇನಾದ್ರೆ ನಾನು ಮಾತಾಡುವಾಗ ನನಗೆ ನರ್ವಸ್ ಆಗುತ್ತೆ, ಎಂತ ಅಂತ ಗೊತ್ತಿಲ್ಲ, ಭಯ ಆಗ್ತದೆ. ನಾನು ಇಷ್ಟವರೆಗೆ ಯೂಟ್ಯೂಬಲ್ಲಿ ಅಂದರೆ ಮಾತಾಡುವ ವ್ಲಾಗ್ ಮಾಡಿರಲಿಲ್ಲಲ್ಲ. ಸೊ ಇವತ್ತು ನಾನು ಮಾಡಿದ್ದಕ್ಕೆ ಅದು ಏನೋ ಭಯ ಆಗುತ್ತೆ. ಇನ್ನೊಂದೇನೆಂದರೆ ಅದು 0 to 1K ಮಿಡಲ್ ಜರ್ನಿ ಉಂಟಲ್ಲ, ತುಂಬಾ ಕಷ್ಟ ಇರುತ್ತೆ ಆಯಿತಾ. ಆ ಜರ್ನಿಯಲ್ಲಿ ಉಂಟಲ್ಲ ನಾನು ತುಂಬ ಬೇಜಾರನೂ ಆಗಿದೆ, ಯಾಕೆಂದರೆ ಅದು ಸಬ್ಸ್ಕ್ರೈಬರ್ ಮಾಡ್ತಾರೆ. ತುಂಬ ಬೇಜಾರಾಗಿದ್ದೇನೆ. ರಾತ್ರಿ ಬೇಜಾರಾಗಿ ಅಯ್ಯೋ ನಾನು ಯಾಕೆ ಯೂಟ್ಯೂಬ್ ಮಾಡಿದೆ, ಸಾಕು ಇನ್ನು ಬಂದ್ ಮಾಡುವ ಹಾಗೇನೂ ಅಂದ್ಕೊಂಡಿದ್ದೇನೆ. ಯಾಕೆಂದರೆ 20 ಸಬ್ಸ್ಕ್ರೈಬರ್, ಎಕ್ಸಾಂಪಲ್ ನನಗೆ ಇವತ್ತು 20 ಸಬ್ಸ್ಕ್ರೈಬರ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡುವಾಗ ಉಂಟಲ್ಲ 5 ಸಬ್ಸ್ಕ್ರೈಬರ್, ಎಲ್ಲರೂ ಅನ್ಸಬ್ಸ್ಕ್ರೈಬರ್ ಮಾಡ್ತಾರೆ. ಹಾಗೆಯೇ ಅಂದರೆ ನಾನು ಎನಿಸ್ಕೊಂಡು ಯೂಟ್ಯೂಬ್ ಅಂದರೆ ಹೀಗೇನೆ ಅಂತ. ಸಬ್ಸ್ಕ್ರೈಬರ್ ಮಾಡ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಮತ್ತು ನಾನು ಹೊರಡಿ ಆದಮೇಲೆ ನಾನು ಏನೆಲ್ಲ ಮಾಡಿದ್ದೀನಿ ನಾನು ನಿಮಗೆ ಈ ವ್ಲಾಗಲ್ಲಿ ನನಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಓಕೆನಾ? ಸೊ ಬಾಯ್. ನಾನು ಹೇಗೆ ಕಾಣ್ತೀನಿ, ಚೆನ್ನಾಗಿ ಕಾಣ್ತೀನಿ ಅಲ್ವಾ? ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಕಾಣ್ತೀನಿ ಅಂತ, ಓಕೆ? ನಾನು ಹೋಗ್ತಾ ಇದ್ದೀನಿ ಅಕ್ಕನ ಮನೆಗೆ. ನನ್ನ ಅಕ್ಕನೂ ಇಲ್ಲೇ ಕೆಲಸ ಮಾಡ್ತಾರೆ. ಸೊ ಮನೆಗೆ ಹೋಗಿ ನಾನು ರೀಚ್ ಆಗುವಾಗ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಇಡ್ಲಿ ಮತ್ತು ಈ ಹಾಟ್ ಬಾಕ್ಸಲ್ಲಿ ಏನಿದೆ ನೋಡುವ ಸ್ಪೆಷಲ್ ಟವಲ್ ಇಟ್ಟಿದ್ದಾರೆ. ನಾನೇನೋ ಇದೆ ಅಂತ ಅನ್ಸ್ಕೊಂಡೆ. ನೀರು ದೋಸೆನೂ ಮಾಡ್ತಾಯಿದ್ರು. ಸೊ ಅದರದ್ದು ನಾನು ವೀಡಿಯೋ ತೆಗುವ ಅಂತ ಬಂದೆ. ಸೊ ನೀರು ದೋಸೆ ಅದು ಅಂದರೆ ಇಡ್ಲಿ ಮಾಡಿಟ್ಟದ್ದು ಉಳ್ದದ್ದು ಸ್ವಲ್ಪ ಇರುತ್ತಲ್ಲ, ಅದು ಎಲ್ಲರ ಮನೆಯಲ್ಲಿ ಉಳ್ದದ್ದು ದೋಸೆ ಮಾಡ್ತಾರೆ, ಅಥವಾ ಬೆಳಿಗ್ಗೆಗೆ ದೋಸೆ ಮಾಡಿ ಇಡಲಿಕ್ಕೆ ಅದು ಸ್ವಲ್ಪ ಹಿಟ್ಟನ್ನು ಇಡ್ತಾರಲ್ವ ಎಲ್ಲರೂ ಸಹ. ನೋಡಿ ಇಡ್ಲಿ ಹಾಕ್ತಾನೇ ಇದೆ ನೋಡಿ. ಇವಾಗ ದೋಸೆ ಹಾಕಿದ್ದು ಕುಕ್ಕಾಯಿತು. ಕುಕ್ಕಾದಮೇಲೆ ಹೀಗೆ ರೌಂಡಾಗಿ ತೆಗೆದಾದ್ಮೇಲೆ ಅದಕ್ಕೆ ತುಪ್ಪನೂ ಹಾಕಿದ್ದಾರೆ. ತುಪ್ಪ ಊರಿಂದ ತಂದದ್ದಿತ್ತು, ಸೊ ತುಪ್ಪನೂ ಹಾಕಿದ್ದಾರೆ. ಚೆಂದ ಟೇಸ್ಟಿ ಆಗುತ್ತೆ ತುಪ್ಪ ದೋಸೆ. ಕ್ಯಾಂಟೀನಲ್ಲಿ ನಾವೆಲ್ಲ ತಿಂತೇವಲ್ವ, ಮೊದಲು ಕ್ಯಾಂಟೀನ್ ಇತ್ತು, ಈಗ ರೆಸ್ಟೋರೆಂಟ್ ಆಗಿದೆ. ಸೊ ಕ್ಯಾಂಟೀನೇ ಹೇಳುವ ನಾವು ಇದರಲ್ಲಿ. ಕ್ಯಾಂಟೀನಲ್ಲೆಲ್ಲ ತಿಂದದ್ದು ಇದೆ, ನನಗೆ ನೆನಪಿದೆ, ತುಂಬ ಟೇಸ್ಟಿ ಆಗ್ತಿತ್ತು ನೀರು ದೋಸೆ. ಸೊ ಇವತ್ತು ನಾನು ತಿಂತಾ ಇದ್ದೇನೆ, ನೋಡೋಣ ಹೇಗಿದೆ ಅಂತ. ತುಂಬ ಟೇಸ್ಟಿಯಾಗಿದೆ ಅಂತ ಕಾಣುತ್ತೆ, ನೋಡೋಣ. ಸೊ ಬ್ರೇಕ್ಫಾಸ್ಟಿಗೆ ಚಿಕನ್ ಕರಿ ಮಾಡಿದರು. ಚೆನ್ನಾಗಿದೆ ನೋಡಿ, ಚಿಕನ್ ಚೆನ್ನಾಗಿದೆ ಅಲ್ವಾ? ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಹೊರಗಡೆ ಹೊರಟ್ವಿ, ನಾನು, ಅಕ್ಕ, ಭಾವ. ಸೊ ನೋಡಿ, ಬಾಯ್. ಇದಕ್ಕ ಕೆಲಸ ಮಾಡುವ ಸ್ಥಳ.
ಇದು ನೋಡಿ ಹೇಗಿದೆ, ಚೆನ್ನಾಗಿದ್ದಾಳಲ್ವ ಹುಡುಗಿ. ಪಾರ್ಲರ್ ಇದು ನಮ್ಮ ಬ್ಯಾರನಿದ್ದು ಚಾರ್ಜ್ ನೋಡಿ ಅಂತೆ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ. ಮತ್ತು ನಾವು ಲುಲ್ಲುಗೆ ಹೋದ್ವಿ. ಲುಲ್ಲು ನೋಡಿ ಔಟ್ಸೈಡ್ ಚೆನ್ನಾಗಿ ಕಾಣ್ತದಲ್ವಾ. ಒಳಗಡೆ ಹೋಗಿ ಮೀನು ನೋಡಿದ್ವಿ ಏನೆಲ್ಲ ಇದೆ ಅಂತ. ಮೀನುಗಳೆಲ್ಲ ಚೆಂದ ಮಾಡಿ ಹೀಗೆ ಕಂಟೈನರಲ್ಲಿ ಇಡ್ತಾರೆ. ಫ್ರೀಜ್, ಮಾಂಸ ಮತ್ತು ಅಕ್ಕಿ, ಕಾಳುಗಳು, ಮೆಣಸು ಎಲ್ಲನೂ ಈ ಥರ ಬಾಕ್ಸಲ್ಲಿ ಇಡ್ತಾರೆ ಇಲ್ಲಿ ಚೆಂದ ಮಾಡಿ. ಮತ್ತು ಅದರದ್ದು ಹಣ ಆ ಬಾಕ್ಸ್ ಮೇಲೆ ಬರೆದಿಡ್ತಾರೆ ನೋಡಿ ಅಂತೆ. ಮತ್ತು ನಾವು ಬಟ್ಟೆ ನೋಡ್ಲಿಕ್ಕೆ ಅಂತ ಹೋದ್ವಿ. ಬಟ್ಟೆ ನೋಡುವಾಗ ಈ ಬಟ್ಟೆ ಅಂತ ನನಗೆ ಕಾಣಿತು ನೋಡಿ ಅಂತ ಹೇಗಿದೆ ಅಂತ. ಥಿಂಗ್ಸ್ ತಗೊಂಡು ನಾನು ಹೊರಟೆ. ಸೊ ಇಷ್ಟೇ ಥಿಂಗ್ಸ್. ಮತ್ತು ನನ್ನ ಅಕ್ಕ ಹೇಳಿದ್ಲು ಒಂದು ಶಾಪಿಗೆ ಹೋಗುವ, ಅಲ್ಲಿ ಹೋಗಿ ನಾವು ಚೈನ್ ತಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಇಲ್ಲಿದ್ದು ರೋಲ್ಡು ಗೋಲ್ಡು ಮಾತ್ರ, ಇದು ಬಂಗಾರದ ಅಲ್ವಾ? ಅಲ್ಲ, ಚೆನ್ನಾಗಿದೆ ಅಲ್ವಾ? ಅಂದರೆ ಕಲ್ಲರ್ ಹೋಗಲ್ಲ ಇದು, ಅದಕ್ಕೆ ನಾನು ತಗೊಂಡೆ. ಇದೊಂದು ನನಗೆ ಮತ್ತು ಅದೆರಡು ನನ್ನ ಮಕ್ಕಳಿಗೆ ಅಂತ ತಗೊಂಡೆ. ಸೊ ಚೆನ್ನಾಗಿದೆ ನೋಡಿ ಅಂತ ಹೇಗಿದೆ ಅಂತ. ನಾನು ನಿಮಗೆ ಹಾಕಿನೂ ತೋರಿಸ್ತೀನಿ ಹೇಗಿಂತ ನೋಡಿ, ಆಯಿತಾ. ಅದು ಬ್ಲ್ಯಾಕ್ ಮನಿ ಎಲ್ಲ ನೋಡಿ ಅಂತ ಚೆನ್ನಾಗಿದೆ ಅಲ್ವಾ. ಮತ್ತು ಚೈನ್ ನೋಡಿ ಚೆನ್ನಾಗಿದೆ, ಸೇಮ್ ಗೋಲ್ಡ್ ಥರ ಕಾಣುತ್ತೆ. ಇಂಡಿಯಾದಲ್ಲಿ ಹಾಕಿಕೊಂಡು ಹೋದರೆ ಎಲ್ಲರೂ ಬಂಗಾರಿದ್ದ ಅಂತ ಹೇಳ್ತಾರೆ ನೋಡಿ. ಚೆನ್ನಾಗಿದೆ ಅಲ್ವಾ. ಎರಡು ಸೇಮ್ ಚೈನ್ ನಾನು ತಗೊಂಡೆ. ಇದೊಂದು ಬ್ಲ್ಯಾಕ್ ಚೈನ್, ಚೆನ್ನಾಗಿದೆ ಅಲ್ವಾ ನೋಡಿ. ಚೆನ್ನಾಗಿದೆ. ಅದರದ್ದು ಕೊಲ್ಕೆ ಎಲ್ಲ ನೋಡಿ ಅಂತ, ಕೊಲ್ಕೆ ನಾನು ಚೆನ್ನಾಗಿದೆ. ನೋಡಿ ಹೇಗೆ ಕಾಣುತ್ತೆ ನೋಡಿ. ಕೊರಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಚೈನ್. ಮತ್ತು ನಾವು ಕರಿಮಣಿ ಹಾಕುವಾಗ ಅದು ಚೈನ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ ಅಲ್ವಾ. ಚೆನ್ನಾಗಿ ಕಾಣುತ್ತೆ ಕೊರಳಿಗೆ ನೋಡಿ. ಅದರದ್ದು ಬ್ಲ್ಯಾಕ್ ಮನಿ ನೋಡಿ ಅಂತೆ, ಸೂಪರ್ ಆಗಿದೆ. ಸೊ ಅಂತೂ ಇಂತೂ ಮಧ್ಯಾಹ್ನಕ್ಕೆ ರೆಡಿ ಆಯಿತು ಊಟ. ಸೊ ನಾವು ಚಿಕನ್ ಮಾಡಿಟ್ಟದೆ ಅದೇ, ಮತ್ತು ಪೋರ್ಕ್ ಇತ್ತು, ರೊಟ್ಟಿ ಇತ್ತು ಊರಿದ್ದು. ಚೆನ್ನಾಗಿ ಊಟ ಮಾಡಿದೆ ನೋಡಿ. ರೊಟ್ಟಿ ಚೆನ್ನಾಗಿ ಊಟ ಮಾಡಿದೆ. ರೊಟ್ಟಿ ಮಾಡಿದ್ರು, ಚಿಕನ್ ಸಾರು. ಸೊ ಗಟ್ಟಿ ಊಟ ಮಾಡಿದೆ ಮಾತ್ರ. ನಾನು ರೈಸನ್ನು ತಗೊಂಡೆ. ರೈಸ್ ತಗೊಂಡು ಅಂತೂ ಇಂತೂ ನಾನು ನನ್ನ ರಜೆಯನ್ನು ಮುಗಿಸಿದೆ. ಸೊ ಬೈ ಬಾಯ್, ನಾನು ನನ್ನ ಕೆಲಸಕ್ಕೆ ವಾಪಸ್ ಹೊರಟೆ. ಹಾಯ್, ನಾನು ಡ್ಯೂಟಿಗೆ ಬಂದೆ. ನಂದು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿದ್ದು ನಿಮಗೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ, ಒಂದು ಸ್ವೀಟಾದ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಬಾಯ್.